ಅಲ್ಲಿ ಏನು ಮಾಡುತ್ತೆ ಅಂದರೆ, ಯಾಕೆ ಟ್ರೆಂಚಿಂಗ್ ನಮಗೆ ಅನುಕೂಲ ಆಗುತ್ತೆ ಅಂದರೆ, ಒಂದು ನೋಡಿ, ಇಲ್ಲಿ ಒಂದು ಟ್ರೆಂಚ್ ಮಾಡಿರ್ತೀರಾ, ಆ ಸಾಲಲ್ಲೂ ಒಂದು ಟ್ರೆಂಚ್ ಮಾಡಿರ್ತೀರಾ, ಅಂದ್ರೆ ಒಂದು 15 ಅಡಿ ಅಂತರದಲ್ಲಿ ಒಂದೊಂದು ಟ್ರೆಂಚ್ ಇರಬೇಕು ಅಂತ ಹೇಳ್ತೀವಿ. ಓಕೆ ಸರ್. ಅದೇನಾಗುತ್ತೆ, ಹತ್ತತ್ರ ಅಲ್ಲಿ ನೀರು ನಿಂತ್ಕೊಂಡಾಗ ಅಲ್ಲಿರೋ ತೇವಾಂಶ ಒಂದು 7.5-8 ಅಡಿವರೆಗೂ ಎಳ್ಕೊಳ್ಳುತ್ತೆ ಭೂಮಿ. ಸರ್. ಆ ಕಡೆಯಿಂದಲೂ 8 ಅಡಿ, ಈ ಕಡೆಯಿಂದಲೂ ಒಂದು 8 ಅಡಿ ಅಂದಾಗ ಇಡೀ ವಾತಾವರಣ ತಂಪಾಗುತ್ತೆ. ಓಕೆ. ಹೆಂಗೆ ಅಂದ್ರೆ ಒಂಥರ ಬೆಡ್ ಕ್ರಿಯೇಟ್ ಮಾಡ್ದಂಗೆ. ನಾವ್ ಯಾವ್ದೋ ಒಂದು ಭತ್ತ ನಾಟಿ ಮಾಡ್ಬೇಕಾದ್ರೆ ಬೆಡ್ ಕ್ರಿಯೇಟ್ ಮಾಡ್ಬಿಟ್ಟು ಭತ್ತದ ಬೀಜ ಎಲ್ಲ ಹಾಕಿ ನಾವು ಮಾಡ್ತೀವಲ್ಲ, ಆ ತರ ತುಂಬಾ ಚೆನ್ನಾಗಿ ಬರುತ್ತೆ. ಅಂದ್ರೆ ನಿಮ್ಗೆ ಎಲ್ಲಿ ಎಡ್ಜ್ ಸಿಗುತ್ತೆ ಅಲ್ಲಿ ತುಂಬಾ ಚೆನ್ನಾಗಿ ಗಿಡಗಳು ಬೆಳೀತವೆ. ನಾನೇನ್ ಮಾಡ್ತೀನಿ, ಎಷ್ಟೋ ಜನ ರೈತರು ನಾವು ಅಲಸಂದೆ ಹಾಕಿದ್ವಿ, ದ್ವಿದಳ ಧಾನ್ಯ ಹಾಕಿ ಅಂತ ಎಲ್ಲ ಹಾಕಿದ್ವಿ, ನೋಡಿ ಕಾಡಂದಂಗೆ ಆಗ್ಬಿಟ್ಟಿದೆ, ಓಡಾಡಕ್ ಆಗಲ್ಲ ಅಂತೆಲ್ಲ ಹೇಳ್ತಾರೆ. ನೀವು ಮಳೆಗಾಲದಲ್ಲಿ ಆ ಥರದ್ದೆಲ್ಲ ಕಾಳುಗಳನ್ನ ಹಾಕಿ ಅದನ್ನ ಇನ್ನೇನು ನೀವು ಯಾವಾಗ ಓಡಾಡಬೇಕು ತೋಟದೊಳಗಡೆ ಅಂದ್ರೆ, ಇನ್ನೇನು ಕುಯ್ಲು ಮಾಡೋ ಟೈಮಲ್ಲಿ, ಅಡಿಕೆ ಗೊನೆ ಕಟ್ ಮಾಡೋ ಟೈಮಲ್ಲಿ ನೀವು ಓಡಾಡಬೇಕಾಗುತ್ತೆ. ಅಂತ ಟೈಮಲ್ಲಿ ಮಳೆ ಇನ್ನೇನು ನಿಂತಿರುತ್ತೆ. ಎಲ್ಲ ಆಗ ಅಕ್ಟೋಬರ್ ಅಲ್ಲಿ ಶುರು ಮಾಡ್ತೀವಿ ನಾವು, ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ. ಅಷ್ಟೊತ್ತಿಗೆ ಮಳೆ ನಿಂತಿರುತ್ತೆ. ಆ ಟೈಮಲ್ಲಿ ಎಲ್ಲಾ ತರದ ಏನು ದ್ವಿದಳ ಧಾನ್ಯಗಳು ಏನೇನೋ ಹಾಕಿರ್ತೀರಲ್ಲ, ಅದೆಲ್ಲ ತಗೊಂಡ್ಬಂದು ಟ್ರೆಂಚ್ಗೆ ಹಾಕಿ, ಅದು ಗೊಬ್ಬರ ಆಗುತ್ತೆ. ಗೊಬ್ಬರ ಆಗುತ್ತೆ. ಸೊ ಆಮೇಲೆ 15 ಅಡಿಗೆ ಒಂದು 20 ಅಡಿಗೆ ಸ್ಟಾಪ್ ಮಾಡೋದ್ರಿಂದ ಮತ್ತೆ 5 ಅಡಿ ಗ್ಯಾಪ್ ಬಿಡಿ, ಮತ್ತೊಂದು 20 ಅಡಿ ಟ್ರೆಂಚ್ ಮಾಡಿ, ಮತ್ತೆ 5 ಅಡಿ ಗ್ಯಾಪ್ ಬಿಡಿ, 20 ಅಡಿ ಟ್ರೆಂಚ್ ಮಾಡಿ. ಎಲ್ಲಿ ನೀರು ಕಡಿಮೆ ಇರೋ ಕಡೆ, ನೀರು ಜಾಸ್ತಿ ಇರೋ ಕಡೆ ಅಲ್ಲ, ನೀರು ಕಡಿಮೆ ಇರೋ ಕಡೆ. ಸೊ ಅವಾಗ ಏನಾಗುತ್ತೆ, ನಿಮಗೆ ಒಂಥರ ಅಲ್ಲಿ ಪ್ರದೇಶ ಪೂರ್ತಿ ತೇವಾಂಶ ಚೆನ್ನಾಗುತ್ತೆ. ಈಗ ಡ್ರಿಪ್ ಇರಿಗೇಷನ್ ಮೂಲಕ ನಾವು ನೀರು ಸಪ್ಲೈ ಮಾಡಿದ್ರೆ ಎಷ್ಟು ಅಡ್ವಾಂಟೇಜ್ ಆಗುತ್ತೆ ಗಿಡಕ್ಕೆ, ಆ ಥರ ಅಡ್ವಾಂಟೇಜ್ ಆಗುತ್ತೆ. ಮತ್ತೆ ಎಲ್ಲಾ ಕಡೆ ನೀವು ಇಲ್ಲಿ ಗೊಬ್ಬರ ಆಗ್ತಾ ಇರೋದ್ರಿಂದ ಬೇರುಗಳೇನಾಗುತ್ತೆ, ಇಲ್ಲಿ ನೀರು ಸಿಗೋವರೆಗೂ ಹುಡಿಕೊಂಬರುತ್ತೆ. ಮತ್ತೆ ಈ ಥರದ ವಿಡಿಯೋಸ್ ನಿಮಗೆ ಬೇಕಾಯಿತು ಅಂತ ಹೇಳಿದ್ರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತೆ ಲೈಕ್ ಮಾಡಿ ಅಂತ ಹೇಳ್ತೀನಿ. ನಾನು ನಿಮ್ಮ ಆರ್ಗ್ಯಾನಿಕ್ ಮೋಹನ್, ಒಂದು ಹೆಜ್ಜೆ ಆರ್ಗ್ಯಾನಿಕ್ ಕಡೆಗೆ.